ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಂದು ಪ್ರೇರಣಾದಾಯಕ ಕಥೆಯನ್ನು ಹೇಳಲು ಹೋಗುತ್ತಿದ್ದೇನೆ. ಈ ಕಥೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಈ ಕಥೆ ಒಂದು ಚಿಕ್ಕ ಹುಡುಗನದ್ದು. ಅವನ ಹೆಸರು ರಾಜು. ಒಂದು ಸಣ್ಣ ಹಳ್ಳಿ ಇತ್ತು. ನಗರದಿಂದ ಬಹಳ ದೂರದಲ್ಲಿದ್ದ ಆ ಹಳ್ಳಿಯಲ್ಲಿ ಸರಿಯಾದ ರಸ್ತೆ ಇರಲಿಲ್ಲ. ಮನೆಗಳಲ್ಲಿ ವಿದ್ಯುತ್ ಸರಿಯಾಗಿ ಬರುತ್ತಿರಲಿಲ್ಲ. ಬಡತನ ಅಲ್ಲಿ ಸಾಮಾನ್ಯವಿತ್ತು. ಆ ಹಳ್ಳಿಯಲ್ಲಿ ರಾಜು ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆ ಕೆಲಸ ಮಾಡಿ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದರು. ಹಣ ಕಡಿಮೆ ಇದ್ದರೂ ಪ್ರೀತಿ ತುಂಬ ಇತ್ತು. ರಾಜುವಿಗೆ ಒಂದು ದೊಡ್ಡ ಕನಸು ಇತ್ತು. ನಾನು ದೊಡ್ಡ ಅಧಿಕಾರಿಯಾಗಬೇಕು, ನನ್ನ ತಂದೆ ತಾಯಿಯನ್ನು ಸುಖವಾಗಿ ನೋಡಿಕೊಳ್ಳಬೇಕು ಎಂದು ಅವನು ನಿರ್ಧರಿಸಿದ್ದ. ರಾಜು ಪ್ರತಿದಿನ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದ. ಬರಲು ಹೋಗಲು ಸೇರಿ 6 ಕಿಲೋಮೀಟರ್ ದೂರ. ಬಿಸಿಲು ಇದ್ದರೂ ಹೋಗುತ್ತಿದ್ದ, ಮಳೆ ಬಂದರೂ ಹೋಗುತ್ತಿದ್ದ. ಅವನು ಯಾವತ್ತೂ ಶಾಲೆ ತಪ್ಪಿಸಲಿಲ್ಲ. ಶಿಕ್ಷಕರು ಅವನ ಪರಿಶ್ರಮವನ್ನು ಗಮನಿಸುತ್ತಿದ್ದರು. ಒಂದು ದಿನ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಹೇಳುತ್ತಿದ್ದರು. ಆದರೆ ರಾಜುವಿನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರ ಮನೆಗೆ ರಾತ್ರಿ ವೇಳೆ ವಿದ್ಯುತ್ ಬರುತ್ತಿರಲಿಲ್ಲ. ಆದ್ದರಿಂದ ರಾತ್ರಿ ಓದಲು ಆಗುತ್ತಿರಲಿಲ್ಲ. ಹೀಗಾಗಿ ರಾಜು ಮನೆ ಹೊರಗೆ ಬೀದಿ ದೀಪದ ಕೆಳಗೆ ಕೂತು ಓದುತ್ತಿದ್ದ. ಎಲ್ಲರೂ ಮಲಗಿದ ನಂತರ ಅವನು ಮಾತ್ರ ಪುಸ್ತಕ ಹಿಡಿದು ಓದುತ್ತಿದ್ದ. ಆ ಚಿಕ್ಕ ಬೆಳಕೆ ಅವನ ಕನಸಿಗೆ ದಾರಿ ತೋರಿಸುತ್ತಿತ್ತು. ಒಂದು ದಿನ ಭಾರೀ ಮಳೆ ಬಂತು. ಗಾಳಿ ಜೋರಾಗಿ ಬೀಸಿತು. ಮಿಂಚು ಹೊಡೆದಿತು. ಬೀದಿ ದೀಪ ಹಾಳಾಯಿತು. ಹಳ್ಳಿ ಸಂಪೂರ್ಣ ಕತ್ತಲಾಯಿತು. ರಾಜುವಿಗೆ ತುಂಬಾ ದುಃಖವಾಯಿತು. ಇಂದು ನಾನು ಓದಲಾಗುವುದಿಲ್ಲ ಎಂದು ಅವನು ಯೋಚಿಸಿದ. ಅವನ ಕಣ್ಣು ನೀರಿನಿಂದ ತುಂಬಿತು. ಆ ಸಮಯದಲ್ಲಿ ಅವನ ತಾಯಿ ಒಂದು ಹಳೆಯ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದರು. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬೆಳಗಿಸಿದರು. ಚಿಕ್ಕ ಬೆಳಕು ಮೂಡಿತು. ಅದು ಬಹಳ ದೊಡ್ಡ ಬೆಳಕಿರಲಿಲ್ಲ. ಆದರೆ ರಾಜುವಿಗೆ ಅದು ಭರವಸೆಯ ಬೆಳಕಾಗಿತ್ತು. ರಾಜು ಆ ಚಿಕ್ಕ ದೀಪದ ಬೆಳಕಿನಲ್ಲಿ ಓದಲು ಶುರು ಮಾಡಿದ. ಕಣ್ಣು ನೋಯುತ್ತಿತ್ತು. ಆದರೂ ಅವನು ನಿಲ್ಲಲಿಲ್ಲ. ಪ್ರತಿದಿನ ಅದೇ ರೀತಿ ಓದು ಮುಂದುವರಿಯಿತು. ಕೆಲವರು ಅವನನ್ನು ಹಾಸ್ಯ ಮಾಡಿದರು. ದೀಪದಲ್ಲಿ ಓದಿ ಏನು ಸಾಧಿಸುತ್ತಾನೆ ಎಂದು ಹೇಳಿದರು. ಆದರೆ ರಾಜು ಯಾರ ಮಾತಿಗೂ ಕಿವಿಗೊಡಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಇತ್ತು: ನಾನು ಗೆಲ್ಲಬೇಕು. ವರ್ಷಗಳು ಕಳೆಯಿತು. ರಾಜು 10ನೇ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದ. PUCಯಲ್ಲಿ ಅತ್ಯುತ್ತಮ ಅಂಕ ಪಡೆದುಕೊಂಡ. ಮುಂದೆ ಕಾಲೇಜಿನಲ್ಲಿ ಸಹ ಮೇಲುಗೈ ಸಾಧಿಸಿದ. ಅವನ ಪರಿಶ್ರಮಕ್ಕೆ ಫಲ ಸಿಕ್ಕಿತು. ಅವನು ಸರ್ಕಾರಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ದೊಡ್ಡ ಅಧಿಕಾರಿಯಾದ. ಆ ದಿನ ಅವನ ತಂದೆ ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ನಮ್ಮ ಮಗ ಸಾಧಿಸಿದ್ದಾನೆ ಎಂದು ಅವರು ಹೆಮ್ಮೆಪಟ್ಟರು. ರಾಜು ತನ್ನ ಹಳ್ಳಿಗೆ ಹಿಂತಿರುಗಿದ. ಅವನು ಮೊದಲಿಗೆ ಮಾಡಿದ ಕೆಲಸ ಏನು ಗೊತ್ತಾ? ಹಳ್ಳಿಯ ಎಲ್ಲಾ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಮಾಡಿಸಿದ. ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ಕೊಟ್ಟ. ಶಾಲೆಯನ್ನು ಸುಧಾರಿಸಿದ. ಒಂದು ದಿನ ಮಕ್ಕಳು ಅವನನ್ನು ಕೇಳಿದರು: ಅಣ್ಣ, ನೀನು ಹೇಗೆ ಇಷ್ಟು ದೊಡ್ಡವನಾದೆ ಎಂದು. ರಾಜು ನಗುಮುಖದಿಂದ ಉತ್ತರಿಸಿದ: ನನ್ನ ಬಳಿ ದೊಡ್ಡ ಬೆಳಕಿರಲಿಲ್ಲ, ಆದರೆ ದೊಡ್ಡ ಕನಸು ಇತ್ತು. ಚಿಕ್ಕ ದೀಪವೇ ನನ್ನ ಬದುಕನ್ನು ಬದಲಾಯಿಸಿತು. ಸ್ನೇಹಿತರೆ, ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಆದರೆ ಕಷ್ಟಗಳ ಮುಂದೆ ಸೋಲಬೇಡಿ. ಚಿಕ್ಕ ಪ್ರಯತ್ನವೂ ಒಂದು ದಿನ ದೊಡ್ಡ ಯಶಸ್ಸನ್ನು ಕೊಡುತ್ತದೆ. ನಿಮ್ಮ ಕನಸನ್ನು ನಂಬಿ, ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಒಂದು ದಿನ ನಿಮ್ಮ ಸಮಯವೂ ಬರುತ್ತದೆ. ಇದೇ ಈ ಕಥೆಯ ನೀತಿ. ಬಿಡದೆ ಪ್ರಯತ್ನಿಸಿದವನು ಯಾವತ್ತೂ ಸೋಲುವುದಿಲ್ಲ.